ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್. ಏನಪ್ಪ ಇದು, ಅದು ಸೆಕೆಂಡ್ ವರ್ಲ್ಡ್ ವಾರ್ ಕಂಟ್ರಿಗೆ ಬಂದ್ಬಿಟ್ಟಿದ್ದೀರಿ ಅನ್ಕೊಂಡಿದ್ದೀರಾ? ನಾವೀಗಿರೋದು ಬುಡಾಪೆಸ್ಟ್ ಅಂತ. ಇದು ಕ್ಯಾಪಿಟಲ್ ಸಿಟಿ ಆಫ್ ಹಂಗೇರಿ. ಇದು ವರ್ಲ್ಡ್ ವಾರ್ 2 ಅಲ್ಲಿ ಸಖತ್ ಹಿಟ್ ಆಗಿರೋ ಕಂಟ್ರಿ. ಸೊ ಬನ್ನಿ ಹೋಗೋಣ, ಬುಡಾಪೆಸ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ನಿಮ್ಗೆ ಹಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ಕಂಟ್ರಿ ಬಗ್ಗೆ ಹೇಳ್ತೀವಿ, ಆಮೇಲೆ ಅಮೇಝಿಂಗ್ ಜಾಗಗಳನ್ನ ತೋರಿಸ್ತೀವಿ. ಸೊ ಫುಲ್ ಫುಟ್ಪಾತ್ನ ಕ್ಲೀನ್ ಮಾಡ್ತಾವ್ರೆ ಬೆಳಗ್ಗೆಯಿಂದ. ಈ ಥರ ಕ್ಲೀನ್ ಮಾಡ್ತಾರೆ ಫುಟ್ಪಾತ್ನ. ನಮ್ಮ ಬಸ್ ಬಂತು. ಆ್ಯಕ್ಚುಲಿ ವ್ಯಾಲಿಡೇಟ್ ಮಾಡಬೇಕು ಟಿಕೆಟ್ ಹತ್ತಕ್ಕೂ ಮುಂಚೆ. ವೆಲ್ಕಮ್ ಟು ಬುಡಾಪೆಸ್ಟ್ ಕ್ಯಾಸಲ್ ಡಿಸ್ಟ್ರಿಕ್ಟ್. ಇಲ್ಲಿಂದ 900 ಮೀಟರು ಅಪ್ಪಿಲ್ ನಡಿಬೇಕು. ಬನ್ನಿ ಹೋಗೋಣ ಬೇಗ ಬೇಗ. 5 ವರ್ಷದ 6 ವರ್ಷದ ಹಿಂದೆ ಬಂದಿದ್ವಿ ಬುಡಾಪೆಸ್ಟ್ಗೆ. ಮರ್ತೋಗಿದೆ ಆಲ್ಮೋಸ್ಟ್ ಎಲ್ಲ, ಬಟ್ ಕ್ಲೀನ್ ಆಗಿದೆಯಪ್ಪ. ಅರ್ಧ ದಾರಿ ಹತ್ಕೊಂಡ್ಬಂದ್ವಿ, ಇನ್ನೂ ಅರ್ಧ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಾ ಫುಲ್ ಮೆಟ್ಲು, ಅದನ್ನ ಹತ್ಕೊಂಡು ಹೋಗಬೇಕು. ಯಾವುದೋ ಫಿಲಮ್ ಶೂಟಿಂಗ್ ಬೇರೆ ನಡೀತಾ ಇದೆಯಂತೆ ಮೇಲುಗಡೆ. ಯಾವ ಫಿಲಮು ಅಂತ ಗೊತ್ತಿಲ್ಲ. ಫುಲ್ ಫಿಲಮ್ ಕ್ರಿಯೂ. ಕಾಫಿ ಗಿಫಿ ಎಲ್ಲ ಕೊಡ್ತಾವ್ರಪ್ಪ. ಕುಡ್ಕೊಂಡು ಹೋಗೋಣ. ಬೆಟ್ಟದ ಮೇಲೆ ಲಿಫ್ಟ್ ಮಾಡ್ಬಿಟ್ಟಿದ್ದಾರೆ, ಫ್ರೀ ಪಬ್ಲಿಕ್ ಲಿಫ್ಟು. ಸೊ ಬೆಟ್ಟದಿಂದ ಮೇಲ್ಗಡೆ ಕರ್ಕೊಂಡೋಗಿ ಯಾವುದೋ ರೋಡಿಗೆ ಬಿಡುತ್ತೆ. ಒಂದು ಬೆಟ್ಟದಿಂದ ಕೆಳಗಡೆ ಕರ್ಕೊಂಡು ಮೇಲ್ಗಡೆ ಬಿಡುತ್ತೆ. ಇಲ್ಲಿಂದ ಫುಲ್ ಬುಡಾಪೆಸ್ಟ್ ವ್ಯೂ ಕಾಣಿಸುತ್ತೆ, ಕಂಪ್ಲೀಟ್ ಬುಡಾಪೆಸ್ಟ್ ವ್ಯೂ. ಓ ಚೆನ್ನಾಗಿದೆ ಗುರು, ಹೋಗ್ಬೇಕು ಈಗ ಮುಂದೆ. ಪ್ಲೆಸೆಂಟ್ ಆಗಿದೆ ಅಲ್ಲ. 1 ದಿನ 2 ದಿನ ಬೇಕು ಇವೆಲ್ಲ ಜಾಗಗಳು ನೋಡೋಕ್ಕೆ. ಫುಲ್ ಕಾಬಲ್ ಸ್ಟೋನ್ ಸ್ಟ್ರೀಟ್ ಚೆನ್ನಾಗಿದ್ದಾವೆ. ಹಳೆ ಕಾಲ ಸ್ಟ್ರೀಟನ್ನ ಉಳಿಸ್ಕೊಂಡಿದ್ದಾರೆ. ಅದೇ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ಬೇಕು ಇವಾಗ. ಚರ್ಚ್ ಮಾತ್ರ ಮುಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಹಂಗೆ ಹೋಗೋಣ. ಫಿಶರ್ ಮ್ಯಾನ್ ವ್ಯಾರ್ಫ್ ಅಂತೆ, ಕ್ಯಾಸಲ್ ಅಂತೆ, ಏನೇನೋ ಇದೆ. ನನಗಂತೂ ಈ ಸ್ಪಾಟ್ ಅಂತೂ ಜ್ಞಾಪನ ಇದೆ. ಬಂದಿದ್ದು ನಾವು ಫಸ್ಟ್ ಬಂದಿದೆ ಈ ಜಾಗಕ್ಕೆ. ಅದು ಕಾರ್ ಪಾರ್ಕಿಂಗ್ ಸಿಕ್ಕಿರಲಿಲ್ಲ ಅಲ್ವಾ ಕಿರಣ? ಎಲ್ಲೋ ಕಾರ್ ಪಾರ್ಕ್ ಮಾಡ್ಕೊಂಡು ಎಲ್ಲೋ ನಡ್ಕೊಂಡು ಬಂದಿದ್ವಿ. ಅದಕ್ಕೆ ಈ ಸತಿ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದೀವಿ. ಇಲ್ಲಿ ಸೆಗ್ವೆ ಅಂತ ಇದೆ ಇವರು. ಸೆಗ್ವೇಸ್ ಅಲ್ಲ, ಇಲ್ಲಿ ಸೆಗ್ವೆ ಇದೆ. ಸೊ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಇದನ್ನ ಎತ್ಕೊಂಡು ಇಡೀ ಸಿಟಿ ಫುಲ್ ತಿರುಗಾಡ್ಬೋದು. ಹೌ ಮಚ್ ಇಸ್ ಇಟ್ ಪರ್ ಅವರ್? It's not per hour. We make a tour of 2 hours. Okay. And in this tour, each person pays between 50 to 70 euro, depends on the amount of the group. ಓಕೆ, 2 ಅವರ್ಗೆ 6,000 ರೂಪಾಯಿ. ಸೊ ನಾವು ಗ್ರೂಪ್ ಟೂರ್ ಥರ ಬುಕ್ ಮಾಡ್ಕೊಬೇಕು. 2 ಅವರ್ ತಿರುಗಾಡ್ತಾನೆ ಸಿಟಿ ಎಲ್ಲ, 6,000 ರೂಪಾಯಿ ಕೊಡಬೇಕು. ನೋಡಿ, ನಿಮ್ಗೇನಾದರೂ ಸುಸ್ತಾಗಿದ್ರೆ ಸಿಟಿ ಎಲ್ಲ ಓಡಾಡಕ್ಕೆ ನಡ್ಕೊಂಡು ಆ ಥರ ತೊಗೊಬೋದು. ಇದು ಬಂದು ಬುಡಾಪೆಸ್ಟ್ ಕ್ಯಾಸಲ್ ಡಿಸ್ಟ್ರಿಕ್ಟಲ್ಲಿ ಮೆಥಾಸ್ ಚರ್ಚ್ ಅಂತ. ಇವತ್ತು ನಿಮಗೆ ನಾನು ಹಿಸ್ಟ್ರಿ ಹೇಳ್ಬಿಟ್ಟು ಬೋರ್ ಹೊಡ್ಸಲ್ಲ. ಆದರೆ ಒಂದು ಫ್ಯಾಕ್ಟ್, ಯುನಿಕ್ ಫ್ಯಾಕ್ಟ್ ಅಂದರೆ, ನೀವು ಹಂಗೆ ಟೈಲ್ಸ್ ನೋಡಿ ಮೇಲ್ಗಡೆ ಫುಲ್ ಬೊರೆಕ್ ಲೈಕ್ ಟೈಲ್ಸ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ತೋರಿಸ್ತೀನಿ ಬನ್ನಿ. ಈ ಇಡೀ ಬುಡಾಪೆಸ್ಟ್ ಡಿಸ್ಟ್ರಿಕ್ಟ್ನ ಚಿಕ್ಕದಾಗಿ ಲೈಕ್ ಫುಲ್ ಹೇಗೆ ಮೇಲ್ಗಡೆ ಟಾಪ್ ವ್ಯೂ ಹತ್ರ ತೋರಿಸಿದ್ದಾರೆ ನಮಗೆ ಇಲ್ಲಿ. ಇದು ಬಂದು ಫಿಶರ್ ಮ್ಯಾನ್ ಬ್ಯಾಟಿಸ್ಟನ್ ಅಂತ. ಇದು ಚರ್ಚು ನಾವು ಇವಾಗ ತಾನೇ ನೋಡಿದ್ದು. ಇದು ಬಂದು ಬುಡಾಪೆಸ್ಟ್ ಕ್ಯಾಸಲ್. ಸೊ ಇಲ್ಲೇ ಫುಲ್ ನೋಡ್ಕೊಂಬಿಡಿ. ಏರಿಯಲ್ ವ್ಯೂ ತೋರ್ಸೋಕ್ಕಾಗಲ್ಲ, ಇದೇ ಏರಿಯಲ್ ವ್ಯೂ. ಸೊ ಒಂದು ಸ್ವಲ್ಪ ಜಾಗ ಮಾತ್ರ ಬಿಟ್ಟಿದ್ದಾರೆ ನಮ್ಮ ಒಳಗಡೆ ಓಡಾಡೋಕ್ಕೆ. ಇನ್ನು ಮಿಕ್ಕಿದ ಜಾಗ ಎಲ್ಲ ಕಾಫಿ ಶಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರು. ನೋಡಿ, ಈ ಥರ ಕಾಫಿ ಶಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಜಾಗ ಮಾತ್ರ ಓಡಾಡ್ಬೋದು ನಾವು. ಸೊ ಈ ಕಡೆಯಿಂದ ಫುಲ್ಲು ಬುಡಾಪೆಸ್ಟ್ ವ್ಯೂ ಕಾಣಿಸುತ್ತೆ ಗುರು. ಈ ಕಡೆ ಇರೋದು ಪೆಸ್ಟ್, ಆ ಕಡೆ ಇರೋದು ಬುಡಾನ? ಯಾವ್ದು ಬುಡ? ಇದು ಬುಡ, ನಾವಿರೋದು ಬುಡ, ಅದು ಪೆಸ್ಟ್. ಸೊ ಇರೋದು ಈ ಕಡೆ ಇರೋದು ಬುಡ ಅಂತೆ. ಆ ರಿವರ್ ಕ್ರಾಸ್ ಮಾಡ್ಬಿಟ್ಟು ಆ ಕಡೆ ಹೋದ್ರೆ ಅದು ಪೆಸ್ಟ್. ಇನ್ನೊಂದು ಫಿಶರ್ ಮ್ಯಾನ್ ಬ್ಯಾಟಿಸನ್ ಇಂದ ಫುಲ್ ವ್ಯೂ ಕಾಣುತ್ತೆ ಕೆಳಗಡೆ ಬುಡಾಪೆಸ್ಟ್ ಇಂದು. ಈ ಸ್ಪಾಟ್ ನಾನು ಏನು ಕೂತಿದ್ದೀನಲ್ಲ, ಇದು ಬಂದು ಫೇಮಸ್, ಎಲ್ಲ ಬಂದು ಫೋಟೋ ತೆಗೆಸ್ಕೊಳೋ ಜಾಗ. ಯಾಕೆ ಅಂದರೆ ಫುಲ್ ಬ್ಯಾಟಿಸನ್ ಕೂಡ ಕಾಣುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಫುಲ್ಲು ಪಿಕ್ಚರ್ಸ್ಗೆ ಆಗಿ ಬುಡ ಪಾರ್ಲಿಮೆಂಟ್ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಯಾಕೆ ಫಿಶರ್ ಮ್ಯಾನ್ ಬ್ಯಾಟಿಸನ್ ಅಂತ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇಷ್ಟೇ ಹೇಳೋ ಪ್ರಕಾರ, ಮಿಡಿವಲ್ ಏಜಸ್ಸಲ್ಲಿ ಫಿಶರ್ ಮ್ಯಾನ್ಸ್ ಬಂದು ಈ ಕ್ಯಾಸಲ್ನ ಕಾಪಾಡ್ತಿದ್ರಂತೆ. ಫೈಟಿಂಗ್ ಲೈಕ್ ವಾರ್ ಎಲ್ಲ ಆದಾಗ ಅವ್ರು ಅವಾಗ ಇದನ್ನ ಕ್ಯಾಸಲ್ ವಾಲ್ ಥರ ಬಿಲ್ಡ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಇದಕ್ಕೆ ಫಿಶರ್ ಮ್ಯಾನ್ ಬ್ಯಾಟಿಸನ್ ಅಂತಾರೆ. ಇಲ್ಲೇನು ಫಿಶಿಂಗ್ ಏನು ಮಾಡಲ್ಲ. ನೆಕ್ಸ್ಟ್ ಬುಡ ಕ್ಯಾಸಲ್ಗೆ ಹೋಗೋಣ. ಕ್ಯಾಸಲ್ ಒಳಗಡೆ ಕರ್ಕೊಂಡೋಗಲ್ಲ, ಬಟ್ ಹೊರಗಡೆ ತುಂಬಾ ಚೆನ್ನಾಗಿದೆ. ಮ್ಯಾಪ್ ಹಾಕಿದೆ, ಬಟ್ ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಮ್ಯಾಪ್ಸ್ ನೋಡ್ತಾ ಇದ್ದೀನಿ ಇವಾಗ. ಸೊ ಬೆಳಗ್ಗೆನೆ ಚಿಕನ್ ತಿಂತಾರೆ ಗುರು ಇಲ್ಲಿ. ಸೊ ಫುಲ್ ಅಲ್ಲಿ ಇರೋದೆಲ್ಲ ಮೇಲ್ಗಡೆ ಇರೋದೆಲ್ಲ ಚಿಕನ್ನು.
ನಾವು ಚಿಕನ್ ತೊಗೊಂಡ್ವಿ, ಆಶಾ ಒಂದು ವೆಜ್ ಬೇರೆ ತೊಗೊಂಡ್ಲು, ವೆಜ್ ಟ್ರೈ ಮಾಡೋಣ ಅಂತ. ಏನಂತ ಗೊತ್ತಿಲ್ಲ, ಟ್ರೈ ಮಾಡ್ತಾ ಇದ್ವಿ ಬುಡಾಪೆಸ್ಟಲ್ಲಿ ಫಸ್ಟ್ ಟೈಮು. ಸೊ ಇಲ್ಲಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಚಿಕನ್ ಜಾಸ್ತಿ ತಿಂತಾರೆ ಬುಡಾಪೆಸ್ಟಲ್ಲಿ. ನಾನು ಆಶಾನು ಬುಡಾಪೆಸ್ಟ್ ಟ್ರೆಡಿಷನ್ ಕಾಪಾಡಬೇಕು ಅಂದ್ಬಿಟ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಆಶಾ ಒಂದು ವೆಜ್ ಥರ ತೊಗೊಂಡಿದ್ದಾಳೆ. ಸೊ ತಿಂತೀವಿ, ಚೆನ್ನಾಗಿದೆ ಅನಿಸುತ್ತೆ. ಏನು ನಾರ್ಮಲ್ ಚಿಕನ್ನು. ಫಿಶರ್ಮ್ಯಾನ್ ಬ್ಯಾಸ್ಟಿಯನಿಂದ ಈಗ ಬುಡಾ ಕ್ಯಾಸಲ್ ಕಡೆ ಹೋಗ್ತಾ ಇದ್ದೀವಿ. ತೋರಿಸ್ತೀವಿ ಇನ್ನೂ ಎಂತೆಂಥ ಅಮೋಘ ಜಾಗಗಳಿದೆ ಅಲ್ಲಿ ಅಂತ. ಬನ್ನಿ ಕ್ಯಾಸಲ್ ಹತ್ರ ಹೋಗೋಣ. ಬ್ರಿಡ್ಜು ಆ್ಯಕ್ಚುಲಿ ಇದು ಫೇಮಸ್ ಚೈನ್ ಬ್ರಿಡ್ಜು ಬುಡಾಪೆಸ್ಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೌದು, ಹಿಂದೆ ಅದು ರಿವರ್ ಕ್ರೂಸ್ ಕಾಣಿಸ್ತಾ ಇದೆಯಾ ನಿಮಗೆ? ಆ ರಿವರ್ ಕ್ರೂಸು ಸಖತ್ ಫೇಮಸ್ಸು ಡನೂಬೆಲಿ. ಟ್ರೈ ಮಾಡ್ತೀವಿ ಹೋಗೋಕ್ಕೆ, ಆದರೆ ಹೋಗ್ತೀವೋ ಹೋಗಲ್ವೋ ಗೊತ್ತಿಲ್ಲ, ಆದರೆ ಟ್ರೈ ಮಾಡ್ತೀವಿ ಹೋಗೋಕ್ಕೆ. ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ. ಈ ಕ್ರೂಸ್ ಏನು ಅಂದರೆ ಬರೀ ರಿವರ್ ಕ್ರೂಸ್ ಅಷ್ಟೇ ಇರಲ್ಲ, ಡಿನ್ನರ್ ಕ್ರೂಸ್ ಇರುತ್ತೆ, ಕಾಕ್ಟೇಲ್ ಕ್ರೂಸ್ ಇರುತ್ತೆ. ಸೊ ನೀವು ಬಂದಾಗ ಟ್ರೈ ಮಾಡಿ. ಆ್ಯಕ್ಚುಲಿ ಫುಲ್ಲು ತೋರಿಸ್ಕೊಂಬರ್ತಾರೆ, ಬ್ಯೂಟಿಫುಲ್ ಪ್ಲೇಸಸ್ ತೋರಿಸ್ಕೊಂಬರ್ತಾರೆ. ರಾತ್ರಿ ಹೊತ್ತು ಇನ್ನೂ ಸೂಪರಾಗಿರುತ್ತೆ. ಇಲ್ಲಿ ಫೌಂಟೇನ್ಸ್ ತುಂಬಾನೇ ಫೇಮಸ್. ಅಂದರೆ ಲೈಕ್ ಒಂದು ಸ್ಟ್ಯಾಚ್ಯೂ ಇದೆ, ಒಂದು ಫೌಂಟೇನ್, ಡಾಗ್ಸ್ ಮತ್ತು ಹಂಟಿಂಗ್ ಹೇಗೆ ಮಾಡೋದು ಅಂತ ಫೌಂಟೇನ್ ಮಾಡಿದರೆ ಮೇ ಬಿ ಅದೇ ಫೌಂಟೇನ್ ಅನಿಸುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು. ಬನ್ನಿ ಕರ್ಕೊಂಡು ಹೋಗ್ತೀನಿ ಹೊರಗಡೆ. ಹಂಗೆ ಇಲ್ಲಿ ಸಕ್ಕತ್ತಾಗಿ ನಡ್ಕೊಂಡು ಬರ್ತಾ ಇದೆ ನೋಡಿ ಕುದುರೆ. ಆ್ಯಕ್ಚುಲಿ ಅವರು ಮ್ಯಾಥ್ಯೂಸ್ ಅಂತ ಅವ್ರ ಕಿಂಗ್, ಅವರು ಹಂಟಿಂಗ್ ಇದನ್ನು ಇದು ಫುಲ್ಲು ತೋರಿಸಿದ್ದಾರೆ. ಕೆಳಗಡೆ ನೀವು ನಾಯಿ ನೋಡ್ತಿದ್ದೀರಲ್ಲ, ಅದು ಹಂಟಿಂಗ್ ನಾಯಿಗಳು, ಹಂಟಿಂಗ್ ಹೌಂಡ್ಸ್. ಅದು ರಾಜನ್ಗೆ ಈ ಫೌಂಟೇನ್ ಡೆಡಿಕೇಟ್ ಮಾಡಿದ್ದಾರೆ. ಕಾಯಿನ್ ಇದು 200 ಫ್ರಾಂಟೀಸ್, ಅಂದರೆ ಲೈಕ್ €1 ಅಂತೆ, ಅಂದರೆ ₹100 ಹಾಕ್ಬಿಟ್ಟು ವ್ಯೂ ನೋಡ್ಬೋದು. ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ನಾವು ಇಲ್ಲಿ ನೋಡಿದ್ರೆ ಹತ್ತಿರ ಬೈನಾಕ್ಯುಲರ್. ಇದು ಎಲ್ಲ ವ್ಯೂ ಪಾಯಿಂಟಲ್ಲೂ ಯುರೋಪಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನ ಇಟ್ಟಿರ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ವರ್ಲ್ಡ್ ವಾರ್ I ಮ್ಯೂಸಿಯಮ್ಮು. ಅವರು ವರ್ಲ್ಡ್ ವಾರ್ I ಲಾಸ್ಟ್ ವರ್ಲ್ಡ್ ವಾರ್ ಅಂದ್ಬಿಟ್ಟು ನ್ಯೂ ವರ್ಲ್ಡ್ ವಾಸ್ ಬಾರ್ನ್ ಅಂತ ಹಾಕಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ವರ್ಲ್ಡ್ ವಾರ್ II ಬರುತ್ತೆ ಅಂತ. ಅವರೆಲ್ಲ ದೊಡ್ಡ ಮಿಲಿಟ್ರಿ ಅವರು ಆಫೀಸರ್ಸು ಸತ್ತೋಗಿರೋದು ವರ್ಲ್ಡ್ ವಾರ್ I. ಬುಡಾಪೆಸ್ಟಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ ಹೇಗೆ ತೊಗೊಳೋದಂದರೆ ಈ ಥರ ಮಿಷಿನ್ಸ್ ಇರ್ತವೆ, ಲ್ಯಾಂಗ್ವೇಜ್ ಆಪ್ಷನ್ಸ್ ಇರುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಇದು ನೋಡಿ, ಏರ್ಪೋರ್ಟ್ ಶಟಲ್ ಬಸ್ಸಸ್ ಬೇರೆ ಇರುತ್ತೆ, 24 hours ಟಿಕೆಟ್ ಇರುತ್ತೆ, ಆಮೇಲೆ 72 hours ಟಿಕೆಟ್ ಇರುತ್ತೆ. ಸೊ 24 hours ಟಿಕೆಟ್ ತೊಗೋತೀನಿ ನಾನು. 24 ಗಂಟೆ ವ್ಯಾಲಿಡಿಟಿ ಇರುತ್ತೆ ನಮಗೆ. ಕನ್ಫರ್ಮ್ ಮಾಡೋಕ್ಕೆ ಹೇಳ್ತಾರೆ, ಇವತ್ತಿನ ಡೇಟಿಂದನ ಅಂತ ಕನ್ಫರ್ಮ್ ಮಾಡ್ತೀನಿ ನಾನು. ಅದು ಏನಂತ ದುಡ್ಡು ತೋರಿಸುತ್ತೆ. ದುಡ್ಡು ಬಂದು 1650 ಹಂಗೇರಿಯನ್ ಫ್ರಾಂಟೀಸ್. ಇದು ನಮ್ಮ ಇಂಡಿಯನ್ ರುಪೀಸ್ಗೆ ₹350 ಮಾತ್ರ. ಈ ₹350 ನಾವು 24 ಗಂಟೆ ತಿರುಗಾಡ್ಬೋದು. ಸೊ ಗೋ ಟು ಪೇಮೆಂಟ್ ಅಂತ ಕೊಟ್ಟರೆ 2 ಆಪ್ಷನ್ಸ್ ಕೊಡುತ್ತೆ. ಕ್ಯಾಶ್ ಎಲ್ಲರೂ ಪೇ ಮಾಡ್ಬೋದು, ಇಲ್ಲಿ ಕಾಯಿನ್ಸ್ ಹಾಕ್ಬಿಟ್ಟು ಕಾಯಿನ್ಸಲ್ಲಿ ಪೇ ಮಾಡ್ಬೋದು, ಇಲ್ಲ ಬ್ಯಾಂಕ್ ಕಾರ್ಡ್ಗಳಲ್ಲಿ ಪೇ ಮಾಡ್ಬೋದು. ಕಾಯಿನ್ಸು ಇಲ್ಲಿ ಕಾರ್ಡು, ಇಲ್ಲಿ ಕ್ಯಾಶು, ಯಾವ್ದಾದ್ರೂ ಪೇ ಮಾಡ್ಕೊಬೋದು. ಸೊ ಮೆಟ್ರೋ ಸ್ಟೇಷನ್ ಹೋಗೋದೇ ಒಂಥರ ಮಜಾ ಗುರು. ಮೆಟ್ರೋಗಳಲ್ಲಿ ಬೇರೆ ಬೇರೆ ಕಂಟ್ರಿ ಮೆಟ್ರೋ ಸ್ಟೇಷನ್ ತೋರಿಸಿದೀವಿ ನಾವು ನಿಮಗೆ ಯಾವ ಕಂಟ್ರಿದು ಇಷ್ಟ ಆಯ್ತು ಅಂತ ಹೇಳಿ. ರೀಸೆಂಟಾಗಿ ನಾವು ರೋಮ್ ತೋರಿಸಿದ್ದೀವಿ, ಗ್ರೀಸ್ ತೋರಿಸಿದ್ದೀವಿ, ಇವಾಗ ಬುಡಾಪೆಸ್ಟ್ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಲೈಟ್ ಬೇರೆ ಬರುತ್ತೆ ಗುರು. ಆ ಲೈಟ್ ಕ್ರಾಸ್ ಆಗಬಾರ್ದು ಅಂದ್ಬಿಟ್ಟು ಎಮರ್ಜೆನ್ಸಿ ಬಟನ್. ಆಕ್ಸಿಡೆಂಟ್ ಗಿಕ್ಸಿಡೆಂಟ್ ಏನಾದರೂ ಆದರೆ ಇಲ್ಲಿ ಎಮರ್ಜೆನ್ಸಿ ಅಂತ ಒತ್ತಿದ್ರೆ ಎಮರ್ಜೆನ್ಸಿ ಪೊಲೀಸ್ ಅವ್ರಿಗೆ ಇಲ್ಲಿ ಆಂಬ್ಯುಲೆನ್ಸ್ ಅವ್ರಿಗೆ ಹೋಗುತ್ತೆ, ಕಾಲ್ ಹೋಗುತ್ತೆ. ಸೊ ನಮ್ಮದ್ರಲ್ಲಿ ಇದೆಯಾ ಹತ್ರ ಮೆಟ್ರೋ ಸ್ಟೇಷನಲ್ಲಿ ಈ ಥರ ಇರಬೇಕು. ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಎಮರ್ಜೆನ್ಸಿ ಇದೆ. ವೆಲ್ಕಮ್ ಟು ಪಾರ್ಲಿಮೆಂಟ್ ಬಿಲ್ಡಿಂಗ್. ಬುಡಾಪೆಸ್ಟ್ನ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದು. ಯಪ್ಪ, ಗಾಳಿ ಅಂತೂ 45 km/h ಇದೆ. ಸಖತ್ ಗಾಳಿ ಇದೆ, ಸಖತ್ ಚಳಿ ಆಗ್ತದೆ. ಆಕ್ಚುಲಿ ಈ ಟೈಮಿಂಗ್ಸ್ ಇಷ್ಟು ಚಳಿ ಇರಲೇಬಾರ್ದು, ಸಣ್ಣ ಇರಬೇಕು. ಆಕ್ಚುಲಿ ಇದೇ ಗ್ಲೋಬಲ್ ವಾರ್ಮಿಂಗ್, ಫುಲ್ ಕೋಲ್ಡು. ಬುಡಾಪೆಸ್ಟ್ನ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದು ಬ್ಯೂಟಿಫುಲ್ ಆಗಿದೆ. ನಮ್ಮ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂದರೆ ನಮ್ಮ ವಿಧಾನಸೌಧ ಥರ. ಒಳಗಡೆ ಕೂಡ ನಾವು ಹೋಗಿ ಟೂರ್ ಮಾಡ್ಬೋದು, ಬಟ್ ಇವತ್ತು ನಾನು ಟೂರ್ ಮಾಡ್ತಾ ಇಲ್ಲ. ಬನ್ನಿ ಹಾಗೆ ಮುಂದೆ ಹೋಗೋಣ. ಕಿರಣ್, ಆದ್ರೆ ಹೆವಿ ಕೋಲ್ಡ್ ಇದೆ ಮಾತ್ರ, ಸಖತ್ ಕೋಲ್ಡ್ ಇದೆ. ಗಾಳಿ ಅಂತೂ ಸಖತ್ ಬೀಸ್ತದೆ. ನನಗಂತೂ ಗ್ಲೌಸ್ ಹಾಕಿಲ್ಲ, ಸಖತ್ ಶಿವರಿಂಗ್ ಆಗ್ತಾ ಇದೆ. ಮನೆಗೆ ಮಲ್ಕೊಳ್ಳೋಣ ಅನಿಸ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ, ಮಾಡಲೇಬೇಕು. ವಿಡಿಯೋ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರಿಪೇರ್ ಆಗಿರಲಿಲ್ಲ ನಾವು ಇಷ್ಟೊಂದು ಕೋಲ್ಡ್ ಇರುತ್ತೆ ಅಂತ. ಟ್ರಸ್ಟ್ ಮೀ, ಇಷ್ಟೊಂದು ಕೋಲ್ಡು ದೇವರೇ ಆಗಲ್ಲ. ಆದರು ನೀವು ರಿವರ್ ಬ್ಯಾಂಕ್ ಹತ್ರ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಶೂಸ್.
ನೀವೇನು ಅನ್ಕೊಂಡಿದ್ದೀರಾ ಜರ್ಮನ್ಸ್ ಅವ್ರು ಮಾತ್ರ ಜ್ಯೂಸ್ನ ಸಾಯಿಸಿದ್ರು ಅನ್ಕೊಂಡಿದ್ದೀರಾ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಹಂಗೇರಿಯನ್ಸ್ ಅವ್ರು ಕೂಡ ಜ್ಯೂಸ್ನ ಸಾಯಿಸಿದ್ರು. ಅವ್ರನ್ನ ಎಡ್ಜ್ ಆಫ್ ದ ರಿವರ್ ಡನಿಬೆ ರಿವರ್ ಹತ್ರ ನಿಲ್ಲಿಸ್ಬಿಟ್ಟು ಅವ್ರನ್ನ ಶೂಟ್ ಮಾಡಿಬಿಟ್ಟು ರಿವರ್ ಒಳಗೆ ಬೀಳ್ಸಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಶೂಸ್ ಬಂದ್ಬಿಟ್ಟು ತುಂಬ ವ್ಯಾಲ್ಯೂಬಲ್ ಆಗಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಶೂನ ಬಿಚ್ಚಿಕ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಶೂನ ಬಿಚ್ಚಿಕ್ಸ್ಬಿಟ್ಟು ಅವ್ರನ್ನ ಸಾಯಿಸಿದ್ರು. ಆಮೇಲೆ ಮಿಲಿಟ್ರಿ ಅವರು ಆ ಶೂನ ಉಪಯೋಗಿಸ್ಕೊಂಡ್ರು. ಆ ಜ್ಯೂಸ್ನ ಮೆಮೊರಿಗೋಸ್ಕರ ಇಲ್ಲಿ ಶೂನ ಈ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ಏನು ಇಷ್ಟು ಅಲ್ಲ ಈ ಜಾಗ, ಕ್ರಿಯಾಲಿಟಿಗೆ ಒಂದು ಸಂಕೇತ ಇದು. ನಾವಿರೋದು ಇವಾಗ ಪೆಸ್ಟ್ ಅಂತ, ಈ ಪಾರ್ಟ್ ಆಫ್ ದ ಸಿಟಿ ಬಂದ್ಬಿಟ್ಟು ಪೆಸ್ಟ್ ಅಂತಾರೆ. ನೀವು ಹಾಗೆ ನೋಡಿದ್ರೆ ನಾವು ನಿನ್ನೆ ಹೋಗಿದ್ವಿ, ನಾವು ನಿನ್ನೆ ಬೂಡಾಗೆ ಹೋಗಿದ್ವಿ. ನೀವು ಅದು ನೋಡ್ತಿದ್ದು ಬೂಡಾ ಮತ್ತು ಪೆಸ್ಟ್ ಬಂದು 2 ಡಿಫ್ರೆಂಟ್ ಸಿಟೀಸು, 2 ಸೇರಿಸಿ ಬುಡಾಪೆಸ್ಟ್ ಅಂತ ಆಗಿದೆ. ಇದು ಬಂದು ಡನುಬೆ ರಿವರ್ ಮುಂದೆ ನಾವು ನಡ್ಕೊಂಡು ಕೂಡ ಹೋಗ್ಬೋದು. ಬುಡಾಪೆಸ್ಟಲ್ಲಿ ಫೇಮಸ್ ಸ್ಕ್ವೇರ್ ಅಂತ ಹೇಳ್ಬೋದು. ಇದನ್ನ ಹೀರೋ ಸ್ಕ್ವೇರ್ ಅಂತಾರೆ. ಏನಕ್ಕೆ ಹೀರೋ ಸ್ಕ್ವೇರ್ ಅಂತ, ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಏನಕ್ಕೆ ಇಷ್ಟು ದೊಡ್ಡ ಮಾನ್ಯುಮೆಂಟ್ ಇದೆ ಎಷ್ಟೊಂದು ಜನದ್ದು ಅಂತ. ಹಾಗೆ ಹತ್ರ ಹೋಗೋಣ. ಇವಾಗ ನೀವು ಅಲ್ಲಿ ಬಸ್ ನೋಡ್ತಾ ಇದ್ದೀರಲ್ಲ, ಇದು ಆಫ್ ಆಫ್ ಬಸ್ ಅಂತ ಹೇಳ್ತಾರೆ. ಇದನ್ನು ನೀವು ಯಾವುದೇ ಸಿಟೀಸ್ಗೆ ಹೋದ್ರೂ ಈ ಥರ ಬಸ್ ಫೆಸಿಲಿಟೀಸ್ ಇರುತ್ತೆ. ಟೂರಿಸ್ಟ್ ಪ್ಲೇಸಸ್, ಈ ಬಸ್ಗಳಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ನು ತೋರಿಸ್ಕೊಂಡು ಹೋಗ್ತಾರೆ. ನೀವು ಇಳ್ಕೊಂಡವ್ರು ಇಳ್ಕೊಬೋದು ಅಥವಾ ಸುಮ್ಮನೆ ಕೂತ್ಕೊಂಡು ಈ ಥರ ರೌಂಡ್ ಹೊಡಿಬೋದು. ಇದನ್ನು ಆಫ್ ಆಫ್ ಬಸ್ ಅಂತಾರೆ. 1,000 ರೂಪಾಯಿ ಒಂದು 2 ಅವರ್ ಕರ್ಕೊಂಡು ಹೋಗ್ತಾರೆ ಇಡೀ ಸಿಟಿನ. 1,000 ರೂಪಾಯಿಗೆ ಫುಲ್ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ಗೂ ಕರ್ಕೊಂಡು ಹೋಗಿ ತಿರ್ಗಾಡ್ಸ್ಕೊಂಡು ಬರ್ತಾರೆ. ಬನ್ನಿ, ಇದೊಂದು ವೈಟ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ವೈಟ್ ಲೈನ್ ಇದೆ. ನಾವು ರೋಡ್ ಆರಾಮಾಗಿ ಕ್ರಾಸ್ ಮಾಡ್ಬೋದು. ಯಾವ್ಯಾವ ಕಾರ್ಗಿರ್ ಬಂದರೆ ಅವ್ರು ಸ್ಟಾಪ್ ಮಾಡಬೇಕು, ಅದು ನೆಸೆಸಿಟಿ. ಈ ಹೀರೋ ಸ್ಕ್ವೇರ್ ಅಂತ ಇಷ್ಟೇನಿಲ್ಲ. ಈ ಹೀರೋ ಸ್ಕ್ವೇರ್ ಬಿಲ್ಟ್ ಆಗಿದೆ 1886 ಇಲ್ಲ 1896 ಈ ಹೀರೋ ಸ್ಕ್ವೇರ್ ಬಿಲ್ಟ್ ಆಗಿದೆ 1896 ಏನಕ್ಕೆ ಬಿಲ್ಟ್ ಮಾಡಿದ್ರು ಅಂದರೆ, ನೀವು ಮಧ್ಯದಲ್ಲಿ ಒಬ್ರು ನೋಡ್ತಾ ಇದ್ದೀರಲ್ಲ, ಅವ್ರು ಬಂದ್ಬಿಟ್ಟು ಹಂಗೇರಿನ ಕಂಡುಹಿಡಿದವರು. ಸೊ ಈಸ್ ದ ಫೌಂಡರ್ ಆಫ್ ಹಂಗೇರಿ. ಸೊ ಅವ್ರ ಮೆಮೊರಿಗೋಸ್ಕರ ಈ ಹೀರೋ ಸ್ಕ್ವೇರ್ನ ಬಿಲ್ಟ್ ಮಾಡಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಫುಲ್ ಸ್ಟ್ಯಾಚ್ಯೂಸ್ ಇದೆ. ಎಷ್ಟೊಂದು 13 ಹೆಚ್ಚು ಸ್ಟ್ಯಾಚ್ಯೂಸ್ ಇದೆ. ಅವರೆಲ್ಲ ಕಿಂಗ್ಸ್. ಈ ಹಂಗೇರಿನ ಯಾರು ಆಳಿದ್ರಲ್ಲ ಆ ಕಿಂಗ್ ಸ್ಟ್ಯಾಚ್ಯೂನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು ಜಸ್ಟ್ ಮೆಮೊರಿಗೋಸ್ಕರ, ಅವ್ರ ಮೆಮೊರಿಗೋಸ್ಕರ ಹೀರೋ ಸ್ಕ್ವೇರ್ನ ಬಿಲ್ಟ್ ಮಾಡಿದ್ದಾರೆ. ನಾನಿವಾಗ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊತಾ ಇದ್ದೀನಿ ಈ ವೆಂಡಿಂಗ್ ಮಿಷನ್ಸಲ್ಲಿ. ಈ ವೆಂಡಿಂಗ್ ಮಿಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೋಡಿ ಇಲ್ಲಿ ನಂಬರ್ ಹಾಕಿರ್ತಾರೆ, ಯಾವ ಪ್ರಾಡಕ್ಟ್ಗೆ ಯಾವ ನಂಬರು, ಅದು ಎಷ್ಟು ರೂಪಾಯಿ ಅಂತ ಕೂಡ ಹಾಕಿರ್ತಾರೆ. ಇವರು ಹಂಗೇರಿಯನ್ ಫ್ರಾಂಟಿಸಲ್ಲಿ ಹಾಕಿರ್ತಾರೆ. ಸೊ ಇಲ್ಲಿನ ಲೋಕಲ್ ಕರೆನ್ಸಿ ತಗೊಳ್ತಾ ಇರೋದು ಇದು 57. ಈ ಚಿಪ್ಸ್ 57 ನಂಬರು, 57 ನಂಬರ್ ಹೊಡಿತೀನಿ. ಇವ್ರು ಹೇಳ್ತಾರೆ 250 ಫ್ರಾಂಟೀಸ್ ಅಂದರೆ ಎಷ್ಟು, ನಮ್ದು 50 ರೂಪಾಯಿ ಬರುತ್ತೆ. ನಮ್ಮ 70-80 ರೂಪಾಯಿ ಬರುತ್ತೆ. 70-80 ರೂಪಾಯಿ ಬರುತ್ತೆ. ನಾವು ಈ ಥರ ದುಡ್ಡಲ್ಲಾದರೂ ಕೊಡ್ಬೋದು, ಕ್ರೆಡಿಟ್ ಕಾರ್ಡಲ್ಲಾದರೂ ಕೊಡ್ಬೋದು, ಕಾಯಿನಲ್ಲಾದರೂ ಕೊಡ್ಬೋದು. ಆಶಾ ಆ್ಯಪಲ್ ಪೇಯಲ್ಲಿ ಕೊಡ್ತಾಳಂತೆ. ನಾನು ಆ್ಯಪಲ್ ಪೇಯಲ್ಲಿ ಕೊಡ್ತಾ ಇದ್ದೀನಿ. ಸೊ ಬರೀ ಸ್ಕ್ಯಾನ್ ಮಾಡೋದಷ್ಟೇ, ಹಿಂಗೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಚೆಕ್ ಮಾರ್ಕ್ ಬಂತು, ಟ್ರಾನ್ಸಾಕ್ಷನ್ ಆಯ್ತಲ್ಲ. ನೋಡಿ ಚಿಪ್ಸು ಬಂತು ಕೆಳಗಡೆ. ಅಷ್ಟೇನಾ? ಬಂದೇ ಬಿಡ್ತು, ಕೆಳಗಡೆ ಬಿದ್ದೇ ಬಿಡ್ತು. ಇದನ್ನ ಬಂತು ಚಿಪ್ಸ್ ತಗೊಂಡ್ರು ಆಶಾ. ಸೊ 70 ರೂಪಾಯಿಗೆ ನಾನು ಇದು ಇದರಿಂದ ವೆಂಡಿಂಗ್ ಮಿಷನ್ ಚಿಪ್ಸ್ ತಗೊಂಡೆ. ಬೆಳಗ್ಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ನೋಡಿದ್ಕು ರಾತ್ರಿ ನೋಡ್ತಾ ಇದ್ದಕ್ಕೂ ಸಖತ್ ಡಿಫ್ರೆನ್ಸ್ ಇದೆ. ಮಿಡುಕ್ತಾ ಇದೆ ಹಾಗೆ ಪಾರ್ಲಿಮೆಂಟ್ ಬಿಲ್ಡಿಂಗು. ಈ ಬುಡಾಪೆಸ್ಟ್ ಅಲ್ಲಿ ಇದೊಂದು ಹೈಲೈಟ್ ಅಂತ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಮಾತ್ರ. ಹಾಗೆ ನೋಡಿ ಅಲ್ಲಿ ನಿಮ್ಗೆ ಅಲ್ಲಿ ಕ್ರೂಸ್ ಹೋಗ್ತಾ ಇದೆ. ತಿರ್ಗಾಡ್ಸ್ಕೊಂಡ್ ಬರ್ತಾರೆ ರಾತ್ರಿ ಹೊತ್ತು ಕ್ರೂಸಸ್. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ, ಕ್ಯಾಸಲ್ ವ್ಯೂ ನೋಡ್ಕೊಂಡು, ಪಾರ್ಲಿಮೆಂಟ್ ವ್ಯೂ ನೋಡ್ಕೊಂಡು. 11:30 ಆದ್ರೂ ಎಷ್ಟು ಜನ ಇದಾರೆ ನೋಡಿ, ಸುಮ್ಮನೆ ತಿರ್ಗಾಡ್ತಾ ಇದಾರೆ. ಈ ಬುಡಾಪೆಸ್ಟ್ ಅಲ್ಲಿ ಇನ್ನೊಂದು ಹೈಲೈಟ್ ಅಂದ್ರೆ, ನೀವು ನೋಡ್ತಾ ಇದ್ರಲ್ಲ, ಇದನ್ನ ಚೈನ್ ಬ್ರಿಡ್ಜ್ ಅಂತ ಕರೀತಾರೆ. ಮೇ ಬಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕತ್ಲಾಗಿದೆ. ಇದು ಒನ್ ಆಫ್ ದ ಹೈಲೈಟ್. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆಯಂತೆ, ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ತುಂಬಾ ಲೈಟ್ ಅಪ್ ಆಗ್ತಾ ಇತ್ತು, ಸಖತ್ತಾಗಿ ಮಿಣುಕ್ತಾ ಇತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಯಾಕೋ ಯಾಕಂದ್ರೆ ಇದು ಬುಡಾಪೆಸ್ಟ್ ನಿಮಗೆ ಬುಡಾಪೆಸ್ಟ್ 2 ತೋರಿಸಿದೀವಿ. ಒಂದಿನದಲ್ಲಿ ನೀವು ಬುಡಾಪೆಸ್ಟ್ ಅಲ್ಲಿ ಏನ್ ತಿರ್ಗಾಡ್ಬೋದು ಅಂತ ಕಂಪ್ಲೀಟ್ ಆಗಿ ತೋರಿಸಿದೀವಿ ವಿಡಿಯೋಲಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಿರ್ಗಾಡಿದೀವಿ, ಬುಡಾಪೆಸ್ಟ್ ಕ್ಯಾಸಲ್ ಡಿಸ್ಟ್ರಿಕ್ಟ್ ತೋರಿಸಿದೀವಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಬಾಯ್ ಅನ್ನೋಕ್ಕೂ ಮುಂಚೆ ಈ ಕಂಪ್ಲೀಟ್ ಬುಡಾಪೆಸ್ಟ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಳಿ ನಮಗೆ. ಸೊ ನಾಳೆ ಇನ್ನೂ ಸಖತ್ತಾಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೆ ಬುಡಾಪೆಸ್ಟ್ ಇನ್ನೂ ತೋರಿಸ್ತೀವಿ. See you in our next video. Until then, take care. Tata. Bye bye. See you. Bye bye.